ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕ ಮುನಿರತ್ನ ಪತ್ರವನ್ನ ಬರೆದಿದ್ದಾರೆ. ದಿವಂಗತ ಡಿಕೆ ರವಿ ಪ್ರತಿಮೆ ಸ್ಥಾಪನೆಗೆ ಪತ್ರ ಬರೆದಿರೋದು. ರವಿ ಜೊತೆ ಎಸ್ಎಂ ಕೃಷ್ಣ ಅವರ ಕಂಚಿನ ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕು, ಹೀಗಾಗಿ ಅನುದಾನವನ್ನ ಬಿಡುಗಡೆ ಮಾಡಿ ಅಂತ. ಅಂದ್ರೆ ನನ್ನ ಕ್ಷೇತ್ರಕ್ಕೆ ನೀವು ಶಾಸಕನ ಕ್ಷೇತ್ರಕ್ಕೆ ಹೇಗೆ ಅನುದಾನ ಬಿಡುಗಡೆ ಮಾಡ್ತೀರೋ ಹಾಗೆ ಮಾಡಿದ್ರೆ ಅದೇ ಅನುದಾನ ಇಟ್ಕೊಂಡು ನಾನು ಪ್ರತಿಮೆಯನ್ನ ನಿರ್ಮಾಣ ಮಾಡ್ತೀನಿ ಅಂತ ಮಲ್ಲಥಳ್ಳಿ ಕೆರೆ ದಂಡಿಯ ಬಳಿ ಪ್ರತಿಮೆ ಮಾಡೋದಕ್ಕೆ ಅಂತ ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯದ ರೈತಾಪಿ ಕುಟುಂಬದಲ್ಲಿ ಹುಟ್ಟಿದವರು, ಕಡು ಬಡತನದಲ್ಲೇ ಹುಟ್ಟಿ ಬೆಳೆದು ಐಎಎಸ್ ಪಾಸ್ ಮಾಡಿದವರು ಡಿಕೆ ರವಿ. ಪ್ರಾಮಾಣಿಕ ಹಾಗೂ ಶುದ್ಧ ಹಸ್ತದ ಅಧಿಕಾರಿಯಾಗಿದ್ರು. ಇವರು ನಮ್ಮನ್ನ ಅಗಲಿ ಈಗಾಗಲೇ ಮಾರ್ಚ್ 16ಕ್ಕೆ 10 ವರ್ಷಗಳಾಗುತ್ತೆ. ಹೀಗಾಗಿ ಅವರ ಪ್ರತಿಮೆ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಿ, ನನ್ನ ಶಾಸಕರ ಅನುದಾನದಲ್ಲಿ ನಿರ್ಮಿಸೋದಕ್ಕೆ ಅನುಮತಿ ಕೊಡಿ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕ ಮುನಿರತ್ನ ಅವರು ಪತ್ರ ಬರೆದಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ಬರೆದಿರುವಂತಹ ಈ ಪತ್ರ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಏಕಾಏಕಿಯಾಗಿ ಈ ರೀತಿಯಾಗಿ ಪತ್ರ ಬರೆದಿರುವಂಥದ್ದು. ಇಲ್ಲಿವರೆಗೂ ಕೂಡ ಅವ್ರ ವಿರುದ್ಧ ಇದ್ದಂಥ ಕೇಸ್ಗಳೇ ಸದ್ದು ಮಾಡ್ತಾ ಇದ್ವು. ಅಷ್ಟೇ ಅಲ್ಲ, ಇತ್ತೀಚೆಗೆ ಅವ್ರ ಮೇಲೆ ಮೊಟ್ಟೆ ಎಸೆದಂಥ ಪ್ರಕರಣ ಇತ್ತು. ಇವೆಲ್ಲ ಬೆಳವಣಿಗೆಗಳು ಆದ ನಂತರ ಈಗ ಮತ್ತೆ ಅನುದಾನಕ್ಕಾಗಿ ಫೈಟ್ ನಡೀತಾ ಇದೆಯಾ ಅಂತಂದ್ರೆ ಹಿಂದೆ ಕೂಡ ಡಿಕೆ ಶಿವಕುಮಾರ್ ಅವರು ನನ್ನ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಮಾಡಿಲ್ಲ, ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೈ ಡ್ರಾಮವನ್ನೇ ಸೃಷ್ಟಿ ಮಾಡಿದ್ರು ಮುನಿರತ್ನ ಅವರು. ಈಗಲೂ ಕೂಡ ಅನುದಾನದ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಅನ್ನುವಂಥ ಲೆಕ್ಕದಲ್ಲಿ ಏನಾದರೂ ಪತ್ರ ಬರೆದಿದ್ದಾರಾ ಅನ್ನುವಂಥ ಅನುಮಾನ ಕೂಡ ಹುಟ್ಕೊಳ್ತಾ ಇದೆ. ಇತ್ತೀಚೆಗೆ ನಿಧನರಾದಂಥ ಎಸ್ಎಂ ಕೃಷ್ಣ ಅವರ ಪ್ರತಿಮೆ ಹಾಗೂ 10 ವರ್ಷಗಳ ಹಿಂದೆ ನಿಧನರಾದಂಥ ಐಎಎಸ್ ಅಧಿಕಾರಿ ಡಿಕೆ ರವಿ ಅವರ ಪ್ರತಿಮೆ ನಿರ್ಮಾಣಕ್ಕಾಗಿ ಮನವಿ ಮಾಡಿಕೊಂಡಿದ್ದಾರೆ. ಮನವಿಯಲ್ಲಿ ಒಂದಷ್ಟು ಅಂಶಗಳಿದ್ದಾವೆ. ನನ್ನ ಶಾಸಕರಿಗೆ ಬಿಡುಗಡೆ ಆಗುವಂಥ ಅನುದಾನ ಏನಿರುತ್ತೆ ಅವರವರ ಕ್ಷೇತ್ರದ ಅಭಿವೃದ್ಧಿಗಾಗಿ, ಅದರಲ್ಲೇ ನಾನು ಈ ಪ್ರತಿಮೆಯನ್ನು ನಿರ್ಮಾಣ ಮಾಡಿಸ್ತೀನಿ, ನನಗೆ ಬೇಕಾಗಿರುವಂಥ ಅನುದಾನ ಏನಿದೆ ಅದನ್ನು ಬಿಡುಗಡೆ ಮಾಡಿ ಅಂತ ಬಿಜೆಪಿ ಶಾಸಕ ಮುನಿರತ್ನ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅದನ್ನ ಕಾದು ನೋಡಬೇಕಾಗಿದೆ.